ಹೊಸದಾಗಿ ಕರ್ನಾಟಕ ರಾಜ್ಯದ ಯುವಕಾಂಗೈ ವಿಭಾಗದ ಚುನಾವಣೆ ನಡೆದು ರಾಜ್ಯದಲ್ಲಿ ಮಂಜುನಾಥ್ರವರ ಬಳಗ, ನಮ್ಮ ನಾಯಕರಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕೆ ಯಡಿಯೂರಪ್ಪನವರು ಮತ್ತು ಇನ್ನಿತರ ಬೆಂಬಲದಿಂದ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಶ್ರೀ ಮಂಜುನಾಥ್ ಮತ್ತು ಅವರ ಬಳಗ ಅವರ ಜೊತೆಗೆ ಸ್ಪರ್ಧಿಸಿದಂತೆಲ್ಲರೂ ಕೂಡ ರಾಜ್ಯದ ಪದಾಧಿಕಾರಿಗಳಾಗಿ ಮಂಜುನಾಥ್ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರ ಪದಗ್ರಹಣ ಕಾರ್ಯಕ್ರಮವನ್ನು ದಿನಾಂಕ 17ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಬಹಳ ಸಂತೋಷದ ವಿಚಾರ. ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳು, ಯುವಕಾಂಗೈಯಲ್ಲಿ ಹಿಂದೆ ಇದ್ದಂಥ ಎಲ್ಲ ಸದಸ್ಯರು, ಹಿಂದೆ ಇದ್ದಂಥ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಂಜುನಾಥ್ ಅವರ ಪದಗ್ರಹಣ ಕಾರ್ಯಕ್ರಮ, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ರಾಜ್ಯದ ಎಲ್ಲ ಮುಖಂಡರು, ಕೋಲಾರ ಜಿಲ್ಲೆಯ ಹಿರಿಯ ನಾಯಕ ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ. ಹಾಗೆ ಕೋಲಾರ ಜಿಲ್ಲೆಯ ಎಲ್ಲ ವಿಭಾಗದ ಅಧ್ಯಕ್ಷರುಗಳ ಜವಾಹರ್ ಬಾಲ್ ಮಂಚು, ಬೀದಿ ಬದಿ ವ್ಯಾಪಾರರು, ಗ್ರಾಜ್ಯುಯೇಟ್ಸ್ ವಿಭಾಗ ಮತ್ತು ಮಹಿಳಾ ವಿಭಾಗ ಮತ್ತು SC/ST ವಿಭಾಗ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಸವಿನಯವಾಗಿ ಪ್ರಾರ್ಥನೆ. ಕರ್ನಾಟಕ ರಾಜ್ಯದ ಯುವಕಾಂಗೈ ಅಧ್ಯಕ್ಷರಾಗಿ ಮತ್ತು ಪದಾಧಿಕಾರಿಗಳಲ್ಲಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದು ಆಯ್ಕೆಯಾಗಿರ್ತಕ್ಕಂಥ ಪದಗ್ರಹಣ ಕಾರ್ಯಕ್ರಮ 17ರಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಈ ಒಂದು ಚುನಾವಣೆಯ ನೇತೃತ್ವವನ್ನು, ಮುಂದಾಳತ್ವವನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿದ್ದರು. 17ರಂದು ನಡೆದಕ್ಕಂಥ ಈ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ಸಿನ ಬಂಧುಗಳು, ಮಹಿಳೆಯರು ಎಲ್ಲರೂ ಕೂಡ ಒಟ್ಟುಗೂಡಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ